ಮಹಾರಾಷ್ಟ್ರದಲ್ಲಿ 3700 ಕೋಟಿ ಮಿಯೋ ಡ್ರಗ್ಸ್ ವಶ. ಮಿಯೋ ಡ್ರಗ್ಸ್ ವಶಪಡಿಸಿಕೊಂಡ ಖಾಕಿ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಮಿಯೋ ಅಂತ ಕರೆಯಲ್ಪಡುವ 140 ಕೆಜಿ ಮೆಫೆಡ್ರೋನ್ ಡ್ರಗ್ಸ್ ಅನ್ನ ಪೊಲೀಸರು ಇದೀಗ ವಶಪಡಿಸಿಕೊಂಡಿದ್ದಾರೆ. ಹೌದು, ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆಸಿದ ದಾಳಿಯಲ್ಲಿ ಬರೋಬ್ಬರಿ 300 ಕೋಟಿ ಮೌಲ್ಯದ ನಿಷೇಧಿತ ಡ್ರಗ್ ಮೆಫೆಡ್ರೋನ್ ಅನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಡ್ರಗ್ಸ್ ಸಿಂಡಿಕೇಟ್ನಲ್ಲಿ ಭಾಗಿಯಾಗಿದ್ದ ಮೂವರನ್ನ ಬಂಧಿಸಲಾಗಿದ್ದು, ದೇಶದ ವಿವಿಧ ಭಾಗದಲ್ಲಿ ಪುಣೆ ಪೊಲೀಸರು ದಾಳಿ ನಡೆಸಿ ಇದುವರೆಗೂ 3700 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಪುಣೆ ಮತ್ತು ದೆಹಲಿಯಾದ್ಯಂತ ನಡೆದ ದಾಳಿಗಳಲ್ಲಿ ಅಂದಾಜು 2500 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ 1100 ಕಿಲೋಗ್ರಾಂಗಳಷ್ಟು ಮೆಫೆಡ್ರೋನ್ ಪತ್ತೆಯಾಗಿದ್ದು, ಜೊತೆಗೆ 700 ಕೆಜಿ ಮೆಫೆಡ್ರೋನ್ ಅನ್ನ ವಶಪಡಿಸಿಕೊಳ್ಳಲಾಯಿತು. ಈ ವ್ಯಕ್ತಿಗಳ ನಂತರದ ವಿಚಾರಣೆಯು ದೆಹಲಿಯ ಹೌಜ್ ಖಾಸ್ ಪ್ರದೇಶದ ಗೋದಾಮು ತರಹದ ರಚನೆಗಳಿಂದ ಹೆಚ್ಚುವರಿ 400 ಕೆಜಿ ಸಂಶ್ಲೇಷಿತ ಉತ್ತೇಜಕವನ್ನ ವಶಪಡಿಸಿಕೊಳ್ಳಲು ಕಾರಣವಾಗಿದೆ. ಇನ್ನು ಪುಣೆ ಪೊಲೀಸ್ ಮೂಲಗಳ ಪ್ರಕಾರ ಈ ಪ್ರಕರಣವನ್ನು ಈಗ ಭಯೋತ್ಪಾದಕ ಹಣಕಾಸು ಕೋನದಿಂದ ತನಿಖೆಯನ್ನ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ.